ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಚಿನ್ನು ಲೈಫ್ ಸ್ಟೈಲ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ, ನಾನು ನಿಮಗೆ ಇವತ್ತು ಒಂದು ಸಿಂಪಲ್ ಡಿಸೈನ್ ಆಗಿಬಿಟ್ಟು ಗ್ರ್ಯಾಂಡಾಗಿ ಕಾಣೋಂಥ ಸ್ಯಾರಿ ಕುಚ್ಚನ್ನ ತೋರಿಸ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ ಬೇಕು ಅಂದರೆ ಓಕೆ, ಬೇಡ ಅಂದರೆ ಬೇಡ ಫ್ರೆಂಡ್ಸ್. ಫಸ್ಟ್ 1 2, ಆಮೇಲೆ ಸ್ಯಾರಿಗೆ ಸೂಜಿ ಮೇಲೆ ದಾರ ತೆಗೆದುಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಎರಡರಲ್ಲೊಂದು ಮಾಡ್ಕೊಂಡು ನಂತರ ಫ್ರೆಂಡ್ಸ್ ಲಾಸ್ಟಲ್ಲಿ 1 2, ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಬ್ಯಾಕ್ ಸೈಡಲ್ಲಿ ಅಲ್ಲಿ ಹೋಲ್ ಇದೆಯಲ್ಲ, ಸ್ಯಾರಿಗೆ ಲಾಕ್ ಮಾಡಿದ್ವಲ್ಲ ಅಲ್ಲಿ ಹೋಗಿ ಎರಡರಲ್ಲೊಂದು ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ಬ್ಯಾಕ್ ಹೋಗಿ ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು, ಮತ್ತು ಸೂಜಿ ಮೇಲೆ ದಾರ ಎರಡರಲ್ಲೊಂದು. ಇವಾಗ 3 ಚೈನ್ಸ್ ಆಯಿತು ಫ್ರೆಂಡ್ಸ್. 3 4 5, ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು, 6 7 8 9 10 11. ಫಸ್ಟು ಬೇಸಿಕ್ ಒಂದು ತೊಗೊಂಡಿದ್ವಿ ಫ್ರೆಂಡ್ಸ್, ಹಾಗಾಗಿ ನಾನು ಇಲ್ಲಿ 11 ಅಂದರೆ 12 ಆಗುತ್ತೆ ಫ್ರೆಂಡ್ಸ್. ಅಂದರೆ ಎಷ್ಟಾದರೂ ಆಗಿರ್ಬೋದು, 10 ಆಗಿರ್ಬೋದು, ಬಟ್ ಅಲ್ಲಿ ಹೋಲ್ ಎಷ್ಟಿರುತ್ತೋ ಅಷ್ಟು ಹೋಲ್ನ ಫುಲ್ ಮಾಡ್ಕೋಬೇಕು. ಇವಾಗಿದ್ದು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಫ್ರೆಂಡ್ಸ್. ಈ ರೀತಿ ಲಾಕ್ ಆದಮೇಲೆ 1 2 3 ತಿರ್ಗಾ 3ನ ಈ ಚೈನ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಫ್ರೆಂಡ್ಸ್. ನಂತರ ಸೀರೆನ ಅಷ್ಟಾರಕ್ಕೆ ಮಾತ್ರ ರೊಟೇಟ್ ಮಾಡ್ಕೋಬೇಕು ಫ್ರೆಂಡ್ಸ್, ತಿರುಗಿಸ್ಕೊಂಡು. ಇವಾಗ ಫಸ್ಟ್ ಸೂಜಿ ಮೇಲೆ ದಾರ ತೊಗೊಂಡು ಫಸ್ಟ್ ಹೋಲ್ ಇತ್ತಲ್ಲ, ಅಂದರೆ ನಾವು ಎಣ್ಕೊಂಡಿದ್ದೀವಲ್ಲ, ಫಸ್ಟ್ ಹೋಲಲ್ಲಿ ಈ ರೀತಿ ನಾವು ಲಾಕ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಸೇಮ್ ಪಿಚ್. ಮತ್ತು ಎಲ್ಲ ಮೇಲ್ಗಡೆ ನಾವು ಚೈನ್ ಹಾಕ್ಕೊಂಡಿರೋದು ಮೇಲೆ ಈ ಕಡೆ ತಿರುಗಿಸಿದ್ರೆ ಒಂದು ಹೋಲ್ ಥರ ಕಾಣುತ್ತೆ ಫ್ರೆಂಡ್ಸ್. ಅಲ್ಲಿಗೆ ಸೂಜಿ ಮೇಲೆ ದಾರ ತೆಗೆದುಕೊಂಡು ಹೋಗಿ ನಾವು ಇದೇ ರೀತಿ ಆರ್ಚ್ನ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ದಾರ ತಿರ್ಗಾ ಹೋಲಲ್ಲಿ ಹೋಗಿ ದಾರ ತೆಗೆದುಕೊಂಡು ಬಂದು ಸೂಜಿ ಮೇಲೆ ಮತ್ತು ತಿರ್ಗಾ ದಾರ ಫ್ರೆಂಡ್ಸ್. ಇದೇ ರೀತಿಯಾಗಿ ಫುಲ್ಲು ಹೋಲ್ಲೆಸ್, ಅಂದರೆ ನಾವು ಎಷ್ಟು ಕಂಬಗಳು ಹಾಕ್ಕೊಂಡಿದ್ವಲ್ಲ ಅಷ್ಟು ಎಷ್ಟು ಹೋಲ್ ಇರುತ್ತೋ ಅಷ್ಟರಲ್ಲೂ ಸೂಜಿ ಮೇಲೆ ದಾರ ತೆಗೆದುಕೊಂಡೋಗಿ ನಾವು ರೊಟೇಟ್ ಮಾಡ್ಕೊಂಡಿದ್ವಲ್ಲ ಸ್ಯಾರಿನ, ಅದೇ ಬೇಸಿಕಲ್ಲಿ ಹೋಗಬೇಕು ಫ್ರೆಂಡ್ಸ್. ಫುಲ್ಲು ಲಾಸ್ಟ್ ಒಂದು ತನಕನೂ ಇದೇ ರೀತಿ ತೆಗೆದುಕೊಳ್ತಾ ಹೋಗಿ ಮತ್ತು ಸೂಜಿ ಮೇಲೆ ದಾರ ಲಾಸ್ಟ್ ಒಂದು ತನಕನೂ ಇದನ್ನೇ ಕಂಟಿನ್ಯೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನಾವು ಸ್ಯಾರಿನ ತಿರುಗಿಸ್ಕೋಬೇಕು ನಾರ್ಮಲ್ ಆಗಿ ಫ್ರೆಂಡ್ಸ್. ನಂತರ ಇವಾಗ ಇಲ್ಲಿ ಒಂದೊಂದಕ್ಕೂ ಬೀಡ್ ಹಾಕ್ತಾ ಹೋಗೋಣ ಫ್ರೆಂಡ್ಸ್. ನಮ್ಗೆ ಅಷ್ಟೇ ಸಾಕು ಅಂದರೆ ಅಷ್ಟೇ ಓಕೆ, ಬೇಡ ನನಗೆ ಬೀಡ್ ಬೇಕು ಅಂದರೆ ನಾವಿಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡ್ತಿದ್ದಿಲ್ಲ ಈ ರೀತಿ 1 ಬೀಡ್ ನೋ ಲಾಕ್, ಡೈರೆಕ್ಟ್ ಪಕ್ಕದಲ್ಲಿರೋಂಥ ಹೋಲಲ್ಲಿ ಸೂಜಿ ಹೋಗಿ ದಾರ ತೆಗೆದುಕೊಂಡು ಬಂದು ಲಾಕ್. ಮತ್ತು 1 ಬೀಡ್ ಮತ್ತು ಪಕ್ಕದಲ್ಲಿರೋಂಥ ಹೋಲಲ್ಲಿ ದಾರ ತೆಗೆದುಕೊಂಡು ಬಂದು ಲಾಕ್, ತಿರ್ಗಾ ಬೀಡ್, ಮತ್ತು ಹೋಲಲ್ಲಿ ಹೋಗಿ ದಾರ ತೆಗೆದುಕೊಂಡು ಬಂದು ಲಾಕ್. ಅಂದರೆ ನಾವಿಲ್ಲಿ ಬೀಡ್ಗೆ ಲಾಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಬೀಡ್ ಏರಿಸ್ಕೊಂಡು ಡೈರೆಕ್ಟ್ ಪಕ್ಕದಲ್ಲಿರೋ ಹೋಲ್ದಲ್ಲಿ ನಾವು ಲಾಕ್ ತೊಗೊಳ್ತಾ ಇದ್ದೀವಿ. ಇದೇ ರೀತಿ ಈ ಆರ್ಚ್ ಫುಲ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ರಿಚಾಗಿ ಕಾಣುತ್ತೆ. ಆಮೇಲೆ ಸಿಂಪಲ್, ಅಂದರೆ ಒಂದೇ ಸರಿಯಲ್ಲೇ ನಾವು ಇದನ್ನು ಹಾಕ್ಕೊಳ್ತಾ ಹೋಗ್ಬೋದು. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಬರುತ್ತೆ. ಈ ಡಿಸೈನ್ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಲಾಸ್ಟಲ್ಲಿ ಇದರದ್ದೇ ಆದಂತಹ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣ್ತಾ ಇತ್ತು ಸ್ಯಾರಿ ಅನ್ನೋದನ್ನು ತೋರಿಸ್ತೀನಿ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ವಿಡಿಯೋ ಮಾಡಬೇಕು ಅಂದ್ಕೊಳ್ಳಿಲ್ಲ. ಆಮೇಲೆ ಇದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣ್ತಾ ಇರೋದ್ರಿಂದ ನಾನು ನಡುವೆಯಿಂದ ಲಾಸ್ಟಲ್ಲಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ತಿದ್ರಲ್ಲ, ಇಲ್ಲಿ ಲಾಸ್ಟ್ ತನಕ ನಾನು ಇಲ್ಲಿ ಬೀಡನ್ನ ಹಾಕ್ತಾಯಿದ್ದೀನಿ. ಇವಾಗ ಇನ್ನೊಂದು ಬೀಡ್ ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್ ಸ್ಯಾರಿಗೆ ಲಾಕ್ ಮಾಡುವಾಗ. ನೋಡ್ತಾ ಇದ್ದೀರಲ್ಲ, ಇವಾಗ ಇದನ್ನು ಇನ್ನೊಂದು ಲಾಸ್ಟ್ ಬೀಡನ್ನ ಹಾಕಿ ಇಲ್ಲಿ ಮಾತ್ರ ಬೀಡ್ಗೆ ಲಾಕ್ ಕೊಟ್ಟು ಸ್ಯಾರಿಗೆ ಲಾಕ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಏಕೆಂದರೆ ಲಾಸ್ಟಲ್ಲಿ ಲುಕ್ ನೀಟಾಗಿ ಕಾಣಬೇಕಲ್ವಾ, ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ನಂತರ
ಸ್ಯಾರಿಗೆ ಇನ್ನೂ ಡಬಲ್ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಸಿಂಗಲ್ ಅಂದರೆ ಓಕೆ, ಸಿಂಗಲ್ ಲಾಕೇ ಇರಲಿ. ನಾನಿಲ್ಲಿ ಸ್ಯಾರಿಗೆ ಡಬಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಮತ್ತೊಂದು ಬೀಡನ್ನ ಹಾಕ್ತಾಯಿದ್ದೀನಿ, ಯಾಕೆಂದರೆ ಇವಾಗ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಕುಚ್ಚು ಅಕ್ಕಪಕ್ಕದಲ್ಲೂ ಬೀಡಿರಲಿ ಅನ್ನೋ ಕಾರಣದಿಂದ ಬೀಡ್ ಹಾಕಿ ಬೀಡಿಗೆ ಲಾಕ್ ಮಾಡಿಕೊಂಡು ತಿರ್ಗಾ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಇವಾಗ 1 2 3 4 ಚೈನ್ ಹೇಳ್ಕೊಂಡು 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು ಫ್ರೆಂಡ್ಸ್. ಮತ್ತು ಬೀಡ್ ಮತ್ತು ಬೀಡ್ಗೆ ಒಂದು ಲಾಕ್, ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಆ ಥ್ರೆಡ್ಡಲ್ಲಿ ಒಂದು ಲಾಕ್, ನಂತರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್, ಮತ್ತು 2 ಚೈನ್ ಫ್ರೆಂಡ್ಸ್. 2 ಚೈನ್ ಸ್ಯಾರಿ ಸೂಜಿ ಮೇಲೆ ದಾರ, ಸ್ಯಾರಿಗೆ ಲಾಕ್, ಎರಡರಲ್ಲೊಂದು ಮತ್ತು 2 ಚೈನ್, ತಿರ್ಗಾ ಸೂಜಿ ಮೇಲೆ ದಾರ, ಬ್ಯಾಕ್ ಸೈಡ್ ಹೋಗಿ ದಾರ ತಂದು ಆರ್ಚ್ನ ಮಾಡ್ತಾ ಹೋಗೋದು ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ದಾರ ಹೇಳಿದ್ನಲ್ಲ 10 12 ಎಷ್ಟಾಗುತ್ತೋ ಅಷ್ಟು. ಬಟ್ ನಾವು ಫಸ್ಟ್ ಹಾಕ್ಕೊಂಡಿರೋ 2 ಚೈನನ್ನು ಸಹಿತ ನಾವಿಲ್ಲಿ ಕನ್ಸಿಡರ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡ್ತಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಗ್ರ್ಯಾಂಡ್ ಲುಕ್ ಕೊಡೋ ರೀತಿಯಾಗಿ ನಾವು ಹಾಕ್ಕೊಳ್ಳೋದು ಫ್ರೆಂಡ್ಸ್. ಇವಾಗ ಲಾಸ್ಟಲ್ಲಿ ನಾನು ಈ ರೀತಿ ಕುಚ್ಚನ್ನ ಕಟ್ಟಿದ್ದೀನಿ ಫ್ರೆಂಡ್ಸ್. ಇದು ಬ್ಲ್ಯಾಕ್ ಸ್ಯಾರಿ, ಪಿಂಕ್ ಬಾರ್ಡ್ರು ವಿತ್ ಪಿಂಕ್ ಮುಸ್ಕುನು ಸಹಿತ ಬಂದಿದೆ. ನಿಜವಾಗ್ಲೂ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಂತೂ ಡಿಸೈನು ಇಷ್ಟ ಆಯಿತು, ಸ್ಯಾರಿನೂ ತುಂಬ ಇಷ್ಟ ಆಗಿತ್ತು ಫ್ರೆಂಡ್ಸ್. ಹಾಗಾಗಿ ನನ್ನ ಸ್ಯಾರಿನೇ ಫ್ರೆಂಡ್ಸ್, ಹಾಗೆ ನಾನೇ ಈ ಸ್ಯಾರಿಯ ಬ್ಲೌಸ್ಗೂ ವರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ವರ್ಕಿಂಗ್ ವಿಡಿಯೋನು ನಾನು ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ್. ಬಟ್ ಇಲ್ಲಿ ಫುಲ್ಫಿಲ್ ಆದಮೇಲೆ ನಾನು ಅಪ್ಲೋಡ್ ಮಾಡಿರೋಂತಹದ್ದು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದು ಲಿಂಕನ್ನು ಸಹಿತ ಹಾಕ್ತೀನಿ. ನೋಡ್ತಿದ್ದೀರಲ್ಲ, ಇವಾಗ ಇಲ್ಲಿ ಸ್ಯಾರಿ ಕುಚ್ ವಿತ್ ಬ್ಲೌಸ್ಗೆ ವರ್ಕ್ ಮಾಡಿರೋಂತಹ ಬ್ಲೌಸನ್ನು ನಾನು ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಎರಡನ್ನೂ ಒಂದೇ ವಿಡಿಯೋದಲ್ಲೂ ಸಹಿತ ತೋರಿಸಿದ್ದೀನಿ ನೋಡಿ. ನಿಮ್ಗೆ ಏನು ಅನ್ನಿಸ್ತು, ಬ್ಲೌಸ್ ಡಿಸೈನ್ಸ್ ಏನು ಅನ್ನಿಸ್ತು, ಮತ್ತು ಸ್ಯಾರಿ ಕುಚ್ಚು ಡಿಸೈನ್ಸ್ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ನೂ ಮಾಡಿಕೊಡಿ. ನೋಡಿ, ಫ್ರಂಟು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಈ ಹೊಲಿಯೋರು ತುಂಬ ಚೆನ್ನಾಗಿ ಹೊಲಿದಿದ್ದಾರೆ. ಇದೇ ರೀತಿ ಬಲ್ಗಡೆನೂ ಯಾವ ರೀತಿ ಇದೆಯೋ ಅದೇ ರೀತಿ ಹೆಡ್ಗಡೆನೂ ಡಿಸೈನ್ಸ್ ಕೊಟ್ಟಿದ್ದಾರೆ. ವಿತ್ ಇದು ಗೊಂಡೆ ಹೂವು ಫ್ರೆಂಡ್ಸ್. ಬ್ಯಾಕ್ ಸೈಡು ಕಟ್ಟೋವಾಗ ಹಾಕ್ಕೊಳ್ಳೋದಕ್ಕೆ ಒಂದು ಡಿಫ್ರೆಂಟ್ ಇರಲಿ ಅಂತ ಹಾಕಿದ್ದೆ. ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.